ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟ ದ್ವಿತೀಯ PUC ಫಲಿತಾಂಶ ಹೊರಬಿದ್ದಿರುವಂಥದ್ದು. ಪ್ರತಿ ಬಾರಿಯಂತೆ ವಿದ್ಯಾನಿಧಿ PU ಕಾಲೇಜಿನ ವಿದ್ಯಾರ್ಥಿಗಳು ಮೇಲುಗೈ ಸಾಧಿಸಿರುವಂಥದ್ದು. 597 ಅಂಕಗಳನ್ನು ಪಡೆಯುವ ಮುಖಾಂತರ ರೋಹನ್ ಎಂಬ ವಿದ್ಯಾರ್ಥಿ ಈಗ ರಾಜ್ಯಕ್ಕೆ 3ನೇ ರ್ಯಾಂಕ್ ಪಡೆದಿರುವಂಥದ್ದು. ಆ ವಿದ್ಯಾರ್ಥಿ ನಮ್ಮ ಜೊತೆ ಇದ್ದಾರೆ. ಮೊದಲಿಗಾಗಿ ಖುಷಿ ಆಯ್ತಾ ಅಂತ? ತುಂಬ ಖುಷಿ ಆಗ್ತದೆ ಸರ್. ಎಷ್ಟು ಪ್ರಯತ್ನ ಪಡ್ತಾ ಇದ್ರಿ, ಎಷ್ಟು ಕಷ್ಟಪಡ್ತಾ ಇದ್ರಿ? ಸರ್ ಸಾಕಷ್ಟು ಎಫರ್ಟ್ಸ್ ಹಾಕಿದ್ವಿ. ನನ್ನೊಬ್ಬಂದೇ ಎಫರ್ಟ್ಸ್ ಆಗಿರಲಿಲ್ಲ ಸರ್, ಕಾಲೇಜ್ ಎಫರ್ಟ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಟೀಚರ್ ಎಫರ್ಟ್ಸ್ ಆಗಿರ್ಬೋದು, ಮತ್ತು ನನ್ನೆಲ್ಲ ವೆಲ್ ವಿಶರ್ಸ್ ಎಫರ್ಟ್ಸ್, ಎಲ್ಲ ಗುರುಗಳ ಆಶೀರ್ವಾದ, ಇದೆಲ್ಲದರಿಂದ ಸಾಧ್ಯ ಆಗಿದೆ. ಬರೀ ಇಂಡಿವಿಜುವಲ್ ಎಫರ್ಟ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ, ಇಟ್ ವಾಸ್ ಅ ಕಲೆಕ್ಟಿವ್ ಎಫರ್ಟ್ಸ್ ಸರ್. ರಾಜ್ಯಕ್ಕೆ ಈಗ 3ನೇ ರ್ಯಾಂಕ್ ಪಡೆದಿರ ವಾಣಿಜ್ಯ ವಿಭಾಗದಲ್ಲಿ. ಮತ್ತು ಎಷ್ಟು ಪ್ರಯತ್ನ ಯಾವ ರೀತಿ ಇತ್ತು, ಮತ್ತು ಕಾಲೇಜಿನ ಬೆಂಬಲ ಯಾವ ರೀತಿ ಇತ್ತು ನಿಮಗೆ ಅಂತ? ಸೊ ಕಾಲೇಜವ್ರು ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಸರ್. ನಾನು ಅದರಲ್ಲೂ ಹಾಸ್ಟೆಲಲ್ಲಿ ಇದ್ದಿದ್ದು, ಡೌಟ್ ಕ್ಲಾರಿಫಿಕೇಷನ್ಸ್ ಆಗಿರ್ಬೋದು, ಎಕ್ಸ್ಟ್ರಾ ಕ್ಲಾಸಸ್ ಆಗಿರ್ಬೋದು, ತುಂಬ ಸಪೋರ್ಟ್ ಮಾಡಿದ್ರು ಸರ್. ಟೀಚರ್ಸ್ ಯಾವುದೇ ಡೌಟ್ ಇದ್ರು ಎಷ್ಟು ಸಾರಿ ಕೇಳಿದ್ರು ಸಾಕಷ್ಟು ಸಾರಿ ಹೇಳ್ಕೊಟ್ಟಿದ್ದಾರೆ. ನಾವು ಎಲ್ಲಿ ಏನಾದ್ರು ಒಂಚೂರು ಎಡುತ್ತಿದ್ದೀವಿ ಅಂದರೆ ಎಡುವಕ್ಕೂ ಮುಂಚೆನೇ ತುಂಬ ನಮಗೆ ಸಾಕಷ್ಟು ಸಪೋರ್ಟ್ ಮಾಡಿ ಎಡವಕ್ಕೂ ಬಿಡ್ದಲೇ ಇಲ್ಲಿ ಗಂಟ ತಂದು ನಿಲ್ಲಿಸಿದ್ದಾರೆ ಸರ್. ಅದರಲ್ಲೂ ಕೂಡ 597 ಅಂಕಗಳು ಅಂದರೆ ರಾಜ್ಯಕ್ಕೆ 3ನೇ ರ್ಯಾಂಕ್ ಪಡೆದರು. ನಿಮ್ಮ ನಿರೀಕ್ಷೆ ಇತ್ತಾ ಇಷ್ಟು ಬರೀದಿರಿ, ಇಷ್ಟು ಬರುತ್ತೆ ಅನ್ನೋ ನಿರೀಕ್ಷೆ ಇತ್ತಾ? ಎಷ್ಟು ನಿರೀಕ್ಷೆ ಇತ್ತು ಅಂತ? ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದೆ ಸರ್. ನನಗೆ ಲೆಗಸಿ ಕಂಟಿನ್ಯೂ ಮಾಡಬೇಕಂತ ಇತ್ತು. 2024 ಅಕ್ಕ ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂದಿದ್ರು, ಸೇಮ್ ಮಾರ್ಕ್ಸ್ 597 ಇತ್ತು. ನನಗೂ ಕಂಟಿನ್ಯೂ ಮಾಡಬೇಕಂತಿತ್ತು. ಸೇಮ್ ಮಾರ್ಕ್ಸ್ ಬಂದಿದೆ, ಬಟ್ ರ್ಯಾಂಕ್ 3rd ಇದೆ. ಬಟ್ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಸರ್. ಈಗ ಒಟ್ಟಾರೆ ನಿಮ್ಮ ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಾರೆ, ಯಾವ ರೀತಿ ಬೆಂಬಲ ಇತ್ತು ಅವ್ರದ್ದು ಅಂತ? ಸರ್ ನಮ್ಮದು ಊರು ಬಂದು ಬೀಚನಹಳ್ಳಿ ಸರ್. ತಂದೆ ತಾಯಿ ಇಬ್ಬರು ಡಾಬಾ ನಡೆಸ್ತಾರೆ ಸರ್. ನಮ್ಮದು ಹೈವೇಲೆ ಡಾಬಾ ಇದೆ. ಅಪ್ಪ ಅಮ್ಮನೂ ಚಿಕ್ಕ ವಯಸ್ಸಿಂದ ನಮಗೆ ಸ್ಟಡೀಸ್ಗೆ ತುಂಬ ಎಜುಕೇಷನ್ಗೆ ಅಂತಲೇ ದುಡ್ಡು ಇನ್ವೆಸ್ಟ್ ಮಾಡಿರೋದು ಸರ್. ಬೇರೆ ಎಲ್ಲೂ ದುಡ್ಡು ಹಾಕಿಲ್ಲ. ಚಿಕ್ಕ ವಯಸ್ಸಿಂದ ಒಳ್ಳೊಳ್ಳೆ ಸ್ಕೂಲ್ಸು, ಒಳ್ಳೊಳ್ಳೆ ಕಾಲೇಜು, ಆ್ಯಂಡ್ ಅಗೇನ್ ವಿದ್ಯಾನಿಧಿ ವಾಸ್ ಅ ಗುಡ್ ಚಾಯ್ಸ್ ಆಫ್ ದೆಮ್. ಅಕ್ಕಂದಿರು ಒಳ್ಳೆ ಪಾತ್ ಕ್ರಿಯೇಟ್ ಮಾಡಿಕೊಟ್ಟಿದ್ರು. ಅಕ್ಕ CA ಮಾಡ್ತಾಯಿದ್ದಾರೆ, ಇಬ್ಬರು ಅಕ್ಕಂದಿರು. ಅವ್ರು ಪಾತ್ ಕ್ರಿಯೇಟ್ ಮಾಡಿಕೊಟ್ಟಿದ್ರು. ಐ ಆಮ್ ಜಸ್ಟ್ ಫಾಲೋಯಿಂಗ್ ದ್ಯಾಟ್. ಅಪ್ಪ ಅಮ್ಮನ ಪರಿಶ್ರಮ ಇಲ್ಲೊಂದು ಕಡೆ ಗೆಲುವು ತಂದು ಕೊಡ್ತು ಅಂತೀರಾ ಅಂತ? ಖಂಡಿತವಾಗ್ಲೂ ಸರ್. ಅಪ್ಪ ಅಮ್ಮ ನೀನು ಇಷ್ಟೇ ತೆಗಿಬೇಕು ಅಷ್ಟೇ ತೆಗಿಬೇಕು ಅಂತಿಲ್ಲ ಸರ್. ಮಗನೇ ಆಗಿರ್ಬೋದು, ಮಗಳಾಗಿರ್ಬೋದು, ಅಕ್ಕನಿಗೆ ಅಷ್ಟೇ ಯಾವಾಗಲೂ ನಿಮಗೆ ಎಷ್ಟಾಗುತ್ತೆ ಅಷ್ಟು ತೆಗಿ ಅಂತ ಹೇಳೋರು. ನಮಗೆ ಇಂಥ ಸಪೋರ್ಟ್ ಮಾಡೋ ಅಪ್ಪ ಅಮ್ಮಂದಿರು ಇರುವಾಗ ನಾವು ಯಾಕೆ ತೆಗಿತಾ ಇರ್ತೀವಿ? ಅಪ್ಪ ಅಮ್ಮನ ಖುಷಿ ಪಡಿಸ್ಬೇಕು, ಕಾಲೇಜವ್ರನ್ನ ಖುಷಿ ಪಡಿಸ್ಬೇಕು, ನಮ್ಮ ಎಫರ್ಟ್ಸಿಗೆ ಒಂದು ಬೆಲೆ ಸಿಗಬೇಕು ಅಂದರೆ ಸ್ಕೋರ್ ಮಾಡಬೇಕು. ಇವತ್ತು ನಿಂತಿದ್ದೀವಿ ಇಲ್ಲಿ. ವಿದ್ಯಾವೈನಿ ಕಾಲೇಜು ಅಂದರೆ ಪ್ರತಿ ವರ್ಷ ಒಂದಲ್ಲ ಒಂದು ರ್ಯಾಂಕ್ ಈ ಕಾಲೇಜಿಗೆ ಬರುತ್ತೆ. ಕಾಲೇಜ್ ಬಗ್ಗೆ ಏನು ಹೇಳೋದಾದರೆ? ಕಾಲೇಜ್ ಸರ್ ಹೇಳಿಲ್ವಾ ಸರ್, ತಂದೆ ತಾಯಿ ಯಾವತ್ತೋ ಬೆಸ್ಟ್ ಚಾಯ್ಸ್ ಮಾಡಿದರು. ಇವತ್ತು ನಿಂತಿದ್ದೀವಿ. ಇವತ್ತೇನಾರು ಆಗಿದೆ ಅಂದರೆ ಕಾಲೇಜ್ ಎಫರ್ಟ್ಸ್ ತುಂಬ ಇತ್ತು ಸರ್. ಬರೀ ಒಂದು ಶಿಲೆಯಾಗಿ ನಿಲ್ಲಕ್ಕೆ ಬರೀ ಶಿಲೆ ಸಾಧ್ಯ ಇಂದಲ್ಲ ಸರ್, ಒಬ್ಬ ಶಿಲ್ಪಿ ಇರಬೇಕು ಅದರಿಂದಗಡೆ. ಅದೇ ನಮ್ಮ ಕಾಲೇಜ್ ಅಂತ ಹೇಳ್ತೀನಿ. ನನ್ನೆಲ್ಲ ವೆಲ್ ವಿಶರ್ಸು, ನನ್ನ ತಂದೆ ತಾಯಿ. ಇಟ್ ವಾಸ್ ಅ ಕಲೆಕ್ಟಿವ್ ಎಫರ್ಟ್ ಸರ್ ಅಲ್ಟಿಮೇಟ್ಲಿ. ಅಪ್ಪ ಅಮ್ಮ ಹೋಟೆಲ್ ಉದ್ಯಮ ಮಾಡ್ತಾ ಇದ್ರು, ನಿಮಗೆ ಸಪೋರ್ಟ್ ಹೆಂಗಿತ್ತು ಅವ್ರ ಕಡೆಯಿಂದ ಅಂತ? ಅವ್ರ ಕಡೆಯಿಂದ ತುಂಬ ಸಪೋರ್ಟ್ ಇತ್ತು ಸರ್. ಚಿಕ್ಕ ವಯಸ್ಸಿಂದ ನಾನು ಅಲ್ಲಿ ಡಾಬಾ ಹತ್ರನೇ ಬೆಳೆದಿದ್ದು. ಎಲ್ಲ ನೋಡ್ತಾ ಇದ್ದೆ ಹೇಗೆ ಒಂದಿನ ಖುಷಿ ಪಡಿಸ್ಬೇಕು ಅಪ್ಪ ಅಮ್ಮನ, ಒಂದಿನ ಏನಾದ್ರು ಖುಷಿ ತರೋವಂಥ ಕೆಲಸ ಏನಾದರೂ ಮಾಡಬೇಕು ಅಂತ ಇವತ್ತು ರ್ಯಾಂಕ್ ಬಂದಿದೆ ಸರ್. ಖುಷಿ ಆಗ್ತಿದೆ. ರಾಜ್ಯಕ್ಕೆ 597 ಅಂಕಗಳನ್ನು ಪಡೆಯುವ ಮುಖಾಂತರ ರಾಜ್ಯಕ್ಕೆ 3ನೇ ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿ ರೋಹನ್ ಮಾತು ಇಷ್ಟ ಆಗಿತ್ತು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ TV, ತುಮಕೂರು.